4,50,000 BPL ಕಾರ್ಡ್ ಇದೀಗ ರದ್ದಾಗಿರುವಂತದ್ದು. ಆ ಕಡೆ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗೋದು ನೀವು ಹೊಂದಿರುವಂತ BPL ಅಥವಾ APL ಕಾರ್ಡ್ ಆಧಾರದ ಮೇಲೆ. ಸೊ ಯಾರ ಪಡಿತರ ಚೀಟಿ ಈಗ ರದ್ದಾಗಿದೆಯೋ ಅವರ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಇಲಾಖೆಯ ಪೋರ್ಟಲ್ ನಲ್ಲಿ ಇನ್ಆಕ್ಟಿವ್ ಆಗಿರುವಂತದ್ದು. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಕಾರ್ಡ್ ಅನ್ನ ಹೇಗಪ್ಪ ಚೆಕ್ ಮಾಡೋದು? ಸೊ ನಮ್ಮ ಸಲಹೆ ಏನಪ್ಪಾ ಅಂತಂದ್ರೆ, ನೀವು ಕಚೇರಿಗಳಿಗೆ ಅಲಿಯೋ ಮೊದಲು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನಲ್ಲೇ ನೀವು ಚೆಕ್ ಮಾಡಬಹುದು. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಹೋಗಿ ಅಲ್ಲಿ RC ಡೀಟೇಲ್ಸ್ ಅನ್ನುವಂತ ಒಂದು ಲಿಂಕ್ ಸಿಗುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಕಾರ್ಡ್ ಆಕ್ಟಿವ್ ಆಗಿದೆಯೋ ಅಥವಾ ಇನ್ಆಕ್ಟಿವ್ ಆಗಿದೆಯೋ ಅಂತ ತೋರಿಸುತ್ತೆ. ಅದನ್ನ ಮೊದಲನೇದಾಗಿ ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇನ್ಆಕ್ಟಿವ್ ಆಗಿದ್ರೆ ತಕ್ಷಣ ಆಧಾರ್ ಸೀಡಿಂಗ್ ಹಾಗೆ KYC ಬಾಕಿ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ನಿಜವಾಗೂ ಕೂಡ ಅರ್ಹರಾಗಿದ್ರೆ, ನಿಮ್ಮ ಕಾರ್ಡ್ ತಪ್ಪಾಗಿ ರದ್ದಾಗಿದ್ರೆ, ನೀವು ಕೂಡಲೇ ನಿಮ್ಮ ತಾಲೂಕು ಆಹಾರ ಇಲಾಖೆ ಕಚೇರಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನ ಕೊಟ್ಟು ನೀವು ಮನವಿಯನ್ನ ಸಲ್ಲಿಸಬಹುದು. ಬಾಸ್ ವಾಲಾ, ಬಿ ದ ಬಾಸ್.